صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ನಾವು ಇಷ್ಟಪಡುವಂತಹ ವ್ಯಕ್ತಿಗಳಿಗೆ ನಮ್ಮ ಮೇಲೆ ಕೂಡ ಇಷ್ಟ ಉಂಟಾಗಬೇಕು. ಈ ರೀತಿಯಾದಂತಹ ಆಗ್ರಹ ಎಲ್ಲರಿಗೂ ಇರುತ್ತದೆ. ಹಾಗಾದರೆ ಆ ರೀತಿ ಅವರಿಗೂ ನಮ್ಮ ಮೇಲೆ ಇಷ್ಟ ಉಂಟಾಗಲು ಈ ಎರಡು ಸಂಗತಿಗಳು ನಿಮ್ಮಲ್ಲಿದ್ದರೆ ಸಾಕು. ಇಲ್ಲಿ ಇಸ್ಲಾಂ ಅನುವದನೀಯ ಮಾಡಿದಂತಹ ಪ್ರೀತಿಯ ಕುರಿತು, ಇಷ್ಟದ ಕುರಿತಾಗಿದೆ ಹೇಳಿದ್ದು. ಇಸ್ಲಾಂ ನಿಷೇಧಿಸಿದಂತಹ ಪ್ರೀತಿಗೋ ಅಥವಾ ಪ್ರೇಮಕ್ಕೋ ಯಾವುದೇ ರೀತಿಯಾದಂತಹ ಪ್ರೋತ್ಸಾಹ ಈ ಒಂದು ಹದೀಸಿನಲ್ಲಿ ಇಲ್ಲ. ಇಮಾಮ್ ಅಬೂ ಯಅಲಾ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಇಬ್ನ್ ಹಜರುಲ್ ಅಸ್ಕಲಾನಿ ರಲಿಯಲ್ಲಾಹು ಅನ್ಹುರವರ ಬುಲೂಗುಲ್ ಮರಾಮಿ ಮಿನ್ ಅದಿಲ್ಲತಿಲ್ ಅಹ್ಕಾಮ್ ಎಂಬ ಗ್ರಂಥದಲ್ಲಿ ಈ ಒಂದು ಹದೀಸ್ ಕಾಣಲು ಸಾಧ್ಯ. ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ, ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿ, ಇನ್ನಕುಂ ಲಾ ತಸ್ಊನನ್ನಾಸ ಬಿ ಅಮ್ವಾಲಿಕುಂ, ಖಂಡಿತವಾಗಿಯೂ ಜನರಿಗೆ ನೀವು ವಿಶಾಲತೆಯನ್ನು ತೋರಲು ಅಥವಾ ಜನರಿಗೆ ನಿಮ್ಮ ಮೇಲೆ ಪ್ರೀತಿ ಉಂಟಾಗಲು ನಿಮ್ಮ ಸಂಪತ್ತಿನಿಂದ ಸಾಧ್ಯವಿಲ್ಲ. ನನ್ನಲ್ಲಿ ಸಂಪತ್ತಿದೆ, ಜನರೆಲ್ಲರೂ ಕೂಡ ನನ್ನನ್ನು ಇಷ್ಟಪಡ್ತಾರೆ ಎಂದು ನೀನು ಬಯಸುವುದಾದರೆ ಅದು ಸುಳ್ಳು. ಹಾಗಾದರೆ ಜನರು ನಿಮ್ಮನ್ನು ಇಷ್ಟಪಡಬೇಕಾದರೆ ವಲಾಕಿನ್ ಲಿಯಸ್ಉಹುಂ ಬಸ್ತುಲ್ ವಜ್ಹಿ ವ ಹುಸ್ನುಲ್ ಖುಲ್ಕಿ, ನಿಮ್ಮ ಮುಖ ಪ್ರಸನ್ನತೆಯಿಂದಲೂ ಅದೇ ರೀತಿ ಒಳ್ಳೆಯ ಸ್ವಭಾವದಿಂದಲೂ ಜನರು ನಿಮ್ಮನ್ನು ಇಷ್ಟಪಡ್ತಾರೆ ಎಂದು. ಇಲ್ಲಿ ಮಹಾನರು ಹೇಳಿದ್ದು, ಜನರು ನಿಮ್ಮನ್ನು ಇಷ್ಟಪಡಬೇಕಾದರೆ ಅದು ನಿಮ್ಮ ಸಂಪತ್ತಿನಿಂದ ಸಾಧ್ಯವಿಲ್ಲ. ನನ್ನಲ್ಲಿ ಸಂಪತ್ತಿದೆ, ನನ್ನನ್ನು ಜನರು ಇಷ್ಟಪಡ್ತಾರೆ ಎಂದು ನೀನು ಬಯಸುವುದಾದರೆ ಅದು ಸುಳ್ಳು. ಜನರು ನಿನ್ನನ್ನು ಇಷ್ಟಪಡಬೇಕಾದರೆ ಮುಖ ಪ್ರಸನ್ನತೆ ಬೇಕು. ಜನರನ್ನು ಕಾಣುವಾಗ ನಗುವಂತಹ ಒಂದು ಮುಖ ನಿನಗೆ ಬೇಕು. ಎಲ್ಲರಲ್ಲೂ ಕೂಡ ಕೋಪದಿಂದ ವರ್ತಿಸುವಂತಹ ಮುಖ ಅದು ನಿನ್ನಲ್ಲಿ ಇರಬಾರದು. ಒಂದು ಮುಖ ಪ್ರಸನ್ನತೆ ನಿನ್ನಲ್ಲಿ ಬೇಕು. ಅದು ಮಾತ್ರವಲ್ಲ, ನಿನ್ನ ಸ್ವಭಾವ ಒಳ್ಳೆಯದಾಗಿರಬೇಕು. ಉತ್ತಮ ಸ್ವಭಾವ ನಿನಗಿದ್ದರೆ ಖಂಡಿತವಾಗಿಯೂ ನೀನು ಇಷ್ಟಪಡುವಂತಹ ಜನರು ನಿನ್ನನ್ನು ಕೂಡ ಇಷ್ಟಪಡ್ತಾರೆ. ಆದ್ದರಿಂದ ಈ ಎರಡು ಸಂಗತಿಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿದರೆ ಮತ್ತು ನಾವು ಇಷ್ಟಪಡುವಂತಹ ವ್ಯಕ್ತಿಗಳು ನಮ್ಮನ್ನು ಕೂಡ ಇಷ್ಟಪಡ್ತಾರೆ. ಇಲ್ಲಿ ಇಸ್ಲಾಂ ಅನುವದನೀಯ ಮಾಡಿದಂತಹ, ಇಸ್ಲಾಂ ಪರ್ಮಿಷನ್ ನೀಡಿದಂತಹ ಪ್ರೀತಿ ಪ್ರೇಮದ ಕುರಿತಾಗಿದೆ ಹೊರತು ಇಸ್ಲಾಂ ನಿಷೇಧಿಸಿದಂತಹ ಪ್ರೀತಿಯೋ ಪ್ರೇಮದ ಕುರಿತೋ ಅಲ್ಲ. ಆ ಒಂದು ಪ್ರೀತಿಗೂ ಪ್ರೇಮಕ್ಕೂ ಇಸ್ಲಾಂ ಯಾವತ್ತೂ ಕೂಡ ಸಮ್ಮತಿ ನೀಡ್ತಾ ಇಲ್ಲ, ಅದಕ್ಕೆ ಯಾವುದೇ ಪ್ರೋತ್ಸಾಹವನ್ನು ನೀಡ್ತಾ ಇಲ್ಲ. ಖಂಡಿತವಾಗಿಯೂ ಅದು ನಿಷಿದ್ಧವಾಗಿದೆ. ಅಲ್ಲಾಹನು ಆ ರೀತಿಯಾದಂತಹ ಪ್ರೀತಿಯಿಂದ ನಮ್ಮನ್ನು ಸಂರಕ್ಷಿಸಿ. ಇಸ್ಲಾಂ ಯಾವ ಪ್ರೀತಿಗೆ ಸಮ್ಮತಿ ನೀಡದೆಯೋ ಆ ಒಂದು ಪ್ರೀತಿ ಅಲ್ಲಾಹನಿಗೋಸ್ಕರ ಇರುವಂತಹ ಪ್ರೀತಿ, ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೋಸ್ಕರ ಇರುವಂತಹ ಪ್ರೀತಿ, ಆ ಪ್ರೀತಿಯನ್ನು ನಾವು ಮಾಡಿ ಅಲ್ಲಾಹನು ಅದಕ್ಕಿರುವಂತಹ ತೌಫೀಕ್ ನಮಗೆ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.